6-4ಗಳ ಸುರಿಮಳೆ. ಒಂದ್ ಕಡೆ ಟೀಂ ಇಂಡಿಯಾ ಆಟಗಾರರು ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಕೂಡ ಭರ್ಜರಿಯಾಗಿ ಕೌಂಟರ್ ಕೊಟ್ಟಿದ್ರು. ಮ್ಯಾಚ್ ಓಪನಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಕೂಡ ಅಭಿಮಾನಿಗಳನ್ನ ತುದಿಗಾಲಲ್ಲಿ ಕೂತು ಪಂದ್ಯ ನೋಡುವಂತೆ ಮಾಡಿದ್ರು. ಅದರಲ್ಲೂ ಕೂಡ ಟೀಂ ಇಂಡಿಯಾದ ಕಂಪ್ಲೀಟ್ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತು ಗೆಲುವಿನತ್ತ ಮುನ್ನಡೆಸಿದ್ದು ಒನ್ ಅಂಡ್ ಓನ್ಲಿ ತಿಲಕ್ ವರ್ಮಾ. ಬಹುಶಃ ನಿನ್ನೆ ಮ್ಯಾಚ್ನಲ್ಲಿ ತಿಲಕ್ ಇರಲಿಲ್ಲ ಅಂದ್ರೆ ಭಾರತ ಪಂದ್ಯ ಕೈಚೆಲ್ಲೋ ಎಲ್ಲಾ ಸಾಧ್ಯತೆನೂ ಇತ್ತು. ಹೀಗೆ ತಿಲಕ್ ಹೀರೋ ಆಗಿ ಮೆರೆದ್ರೆ ಸಂಜು ಮತ್ತೆ ಝೀರೋ ಆಗಿದ್ರು. ಸೂರ್ಯ ಕೂಡ ಶೈನ್ ಆಗ್ಲೇ ಇಲ್ಲ. ಅಷ್ಟಕ್ಕೂ ಹರಿಣಗಳ ವಿರುದ್ಧ ಭಾರತ ಗೆದ್ರೂ ಕೂಡ ಒಂದಷ್ಟು ವಿಚಾರಗಳಲ್ಲಿ ಸೋತಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 3ನೇ T20 ಪಂದ್ಯದಲ್ಲಿ ಟಾಸ್ ಗೆದ್ದಂತ ದಕ್ಷಿಣ ಆಫ್ರಿಕಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಬ್ಯಾಟಿಂಗ್ ಇಳಿದಂತ ಭಾರತಕ್ಕೆ ಓಪನಿಂಗ್ ನಲ್ಲೇ ಬಿಗ್ ಶಾಕ್ ಎದುರಾಗಿತ್ತು. ಫಸ್ಟ್ ಮ್ಯಾಚ್ ನಲ್ಲಿ ಸಿಡಿಲ ಮರಿಯಂತೆ ಅಬ್ಬರಿಸಿ ಸೆಂಚುರಿ ಸಿಡಿಸಿದಂತ ಸಂಜು ಸ್ಯಾಮ್ಸನ್ 2ನೇ ಪಂದ್ಯದಂತೆಯೇ 3ನೇ ಮ್ಯಾಚ್ ನಲ್ಲೂ ಕೂಡ ಖಾತೆ ತೆರೆಯದೆ ವಿಕೆಟ್ ಅನ್ನು ಒಪ್ಪಿಸಿದ್ರು. 2 ಬಾಲ್ಗಳನ್ನ ಫೇಸ್ ಮಾಡಿ ಪೆವಿಲಿಯನ್ ಸೇರಿದ್ರು. ಇನ್ನು 3ನೇ ಸ್ಲಾಟ್ ನಲ್ಲಿ ತಿಲಕ್ ವರ್ಮಾ ಕ್ರೀಸ್ಗೆ ಬಂದ ಮೇಲೆ ಟೀಂ ಇಂಡಿಯಾದ ಬ್ಯಾಟಿಂಗ್ ಮತ್ತೆ ಸೌಂಡ್ ಮಾಡೋಕೆ ಶುರು ಮಾಡಿತ್ತು. ಒಂದ್ ಕಡೆ ಅಭಿಷೇಕ್ ಶರ್ಮಾ ಅಬ್ಬರಿಸ್ತಾ ಇದ್ರೆ ಮತ್ತೊಂದ್ ಕಡೆ ತಿಲಕ್ ಸೌತ್ ಆಫ್ರಿಕಾ ಬೌಲರ್ಗಳನ್ನ ಬೆಂಡೆತ್ತೋಕೆ ಶುರು ಮಾಡಿದ್ರು. ಸತತ 2ನೇ ಬಾರಿ ಡಕ್ಔಟ್ ಆದ ಸಂಜು ಸ್ಯಾಮ್ಸನ್. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ತಂಡದ ಓಪನರ್ ಆಗಿ ಕಣಕ್ಕಿಳಿದಂತ ಸಂಜು ಸ್ಯಾಮ್ಸನ್ ಸತತ 2ನೇ ಬಾರಿಗೂ ಕೂಡ ಡಕ್ಔಟ್ ಆದ್ರು. ಬಟ್ ಕಳೆದ ಕೆಲ ಪಂದ್ಯಗಳಲ್ಲಿ ಫಾರ್ಮ್ ಕಳ್ಕೊಂಡಿದ್ದಂತ ಅಭಿಷೇಕ್ ಶರ್ಮಾ ಕಮ್ಬ್ಯಾಕ್ ಮಾಡಿದ್ರು. 25 ಎಸೆತಗಳಲ್ಲಿ 3 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳನ್ನ ಸಿಡಿಸಿ 50 ರನ್ಗಳನ್ನ ಬಾರಿಸಿದ್ರು. 2ನೇ ವಿಕೆಟ್ಗೆ ಜೊತೆಯಾದಂತ ತಿಲಕ್ ವರ್ಮಾ 107 ರನ್ಗಳನ್ನ ಜೊತೆಯಾಟವಾಡಿದ್ರು. ಅಭಿಷೇಕ್ ಶರ್ಮಾ ಔಟ್ ಆದ್ರೂ ಕೂಡ ತಿಲಕ್ ವರ್ಮಾ ಸೌತ್ ಆಫ್ರಿಕಾ ಬೌಲರ್ಗಳನ್ನ ಫುಲ್ ಚಾರ್ಜ್ ಮಾಡಿದ್ರು. ಚೊಚ್ಚಲ T20I ಶತಕ ಸಿಡಿಸಿ ಮಿಂಚಿದ ತಿಲಕ್ ವರ್ಮಾ. ನಿನ್ನೆಯ ಪಂದ್ಯದಲ್ಲಿ ತಿಲಕ್ ವರ್ಮಾ ಬ್ಯಾಟಿಂಗ್ ನೋಡೋದೇ ಚಂದ. ಮೈದಾನದ ಮೂಲೆ ಮೂಲೆಗೂ ಕೂಡ ಚೆಂಡನ್ನ ಅಟ್ಟಿದಂತ ತಿಲಕ್ ವರ್ಮಾ T20I ಕ್ರಿಕೆಟ್ ನಲ್ಲಿ ಚೊಚ್ಚಲ ಶತಕವನ್ನ ಬಾರಿಸಿದ್ರು. ಬಟ್ ತಿಲಕ್ಗೆ ಮಾತ್ರ ಯಾರು ಸರಿಯಾಗಿ ನಿಂತು ಸಪೋರ್ಟ್ ಮಾಡಲೇ ಇಲ್ಲ. ಚೂಯಿಂಗಮ್ ಸೂರ್ಯ ಅಂತೂ ಸ್ಟೈಲ್ ಆಗಿ ಬಂದು 1 ರನ್ ಗಳಿಸಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಅಂತೂ ತಿಲಕ್ಗೆ ಬ್ಯಾಟಿಂಗ್ ಹೊಡೆದಂಗೆ ತಾವೇ ಎಲ್ಲ ರನ್ ಹೊಡೆಯೋ ಹಾಗೆ ಪೋಸ್ ಕೊಡ್ತಿದ್ರು. ಬಟ್ 18 ರನ್ ಗಳಿಸುವಷ್ಟರಲ್ಲೇ ಸುಸ್ತಾಗಿ ಔಟ್ ಆದ್ರು. ಇನ್ನು ರಿಂಕು ಸಿಂಗ್ ಅಂತೂ 13 ಬಾಲ್ಗಳನ್ನ ಫೇಸ್ ಮಾಡಿ 8 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಹಾಗೆ ರಮಣ್ದೀಪ್ ಸಿಂಗ್ ತನ್ನ ಪದಾರ್ಪಣೆ ಪಂದ್ಯದಲ್ಲಿ 15 ರನ್ಗಳನ್ನ ಗಳಿಸಿ ರನ್ಔಟ್ ಆದ್ರು. ಬಟ್ ಯಾರು ಬಂದು ಹೋದ್ರೂ ಕೂಡ ಕೊನೆವರೆಗೂ ಕೂಡ ಏಕಾಂಗಿಯಾಗಿ ನಿಂತು ಹೋರಾಟ ನಡೆಸಿದಂತ ತಿಲಕ್ ವರ್ಮಾ 7 ಬೌಂಡ್ರಿ 8 ಸಿಕ್ಸರ್ಗಳನ್ನ ಸಿಡಿಸಿ ಒಟ್ಟಾರೆ 107 ರನ್ಗಳನ್ನ ಚಿಚ್ಚಿದ್ರು. ಈ ಮೂಲಕ 20 ಓವರ್ಗಳಲ್ಲಿ ಟೀಂ ಇಂಡಿಯಾ 6 ವಿಕೆಟ್ ನಷ್ಟಕ್ಕೆ 219 ರನ್ಗಳನ್ನ ಕಲೆ ಹಾಕಿತ್ತು. ಗೆಲುವಿನ ಸನಿಹಕ್ಕೆ ಬಂದು ಟಫ್ ಫೈಟ್ ಕೊಟ್ಟ ಸೌತ್ ಆಫ್ರಿಕಾ. ಇನ್ನು ಟೀಂ ಇಂಡಿಯಾ ನೀಡಿದ 220 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಸೌತ್ ಆಫ್ರಿಕಾಕ್ಕೆ ಒಳ್ಳೆ ಓಪನಿಂಗ್ ಸಿಗಲಿಲ್ಲ. ರಿಯಾನ್ ರಿಯಾಕ್ಟನ್ 20 ರನ್ ಸಿಡಿಸಿದ್ರೆ ರೀಜಾ ಹೆಂಡ್ರಿಕ್ಸ್ 21 ರನ್ ಗಳಿಸಿದ್ರು. ಇನ್ನು ಟ್ರೆಂಟನ್ ಸ್ಟಬ್ಸ್ 12 ರನ್ ಗಳಿಸಿದ್ರೆ ಏಡನ್ ಮಾರ್ಕ್ರಮ್ 29, ಡೇವಿಡ್ ಮಿಲ್ಲರ್ 18 ರನ್ ಗಳಿಸಿ ಔಟ್ ಆದ್ರು. ಕೊನೆಯಲ್ಲಿ ಹೆನ್ರಿ ಕ್ಲಾಸೆನ್ ಮತ್ತು ಮಾರ್ಕೋ ಜಾನ್ಸನ್ ಹೋರಾಟ ನಡೆಸಿದ್ರು. ಮಾರ್ಕೋ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿ ದಾಖಲೆಯ ವೇಗದ ಅರ್ಧ ಶತಕ ಕೂಡ ಚಚ್ಚಿದ್ರು. 16 ಎಸೆತಗಳಲ್ಲಿ 50ರ ಗಡಿ ದಾಟಿದ್ರು. 17 ಎಸೆತಗಳಲ್ಲಿ 54 ರನ್ ಗಳಿಸಿದ ಜಾನ್ಸನ್ ಇನ್ನಿಂಗ್ಸ್ ನಲ್ಲಿ 4 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳಿದ್ವು. ಅಂತಿಮವಾಗಿ ದಕ್ಷಿಣ ಆಫ್ರಿಕಾ 20 ಓವರ್ಗಳ ನಷ್ಟಕ್ಕೆ 7 ವಿಕೆಟ್ ಕಳ್ಕೊಂಡು 208 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಭಾರತ 11 ರನ್ಗಳ ಜಯವನ್ನ ಸಾಧಿಸಿತ್ತು. ಹರ್ಷದೀಪ್ ಸಿಂಗ್ 3 ವಿಕೆಟ್ಗಳನ್ನ ಪಡೆದು ಭಾರತ ಪರ ಅತ್ಯಧಿಕ ವಿಕೆಟ್ ಪಡೆದರು. ಇನ್ನು ವರುಣ್ ಚಕ್ರವರ್ತಿ 2, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಪಡೆದು ಮಿಂಚಿದ್ರು. ಸೆಂಚುರಿ 0-0 ಸಂಜು ಕೆಟ್ಟ ದಾಖಲೆ. ದಕ್ಷಿಣ ಆಫ್ರಿಕಾ ಪ್ರವಾಸವನ್ನ ಅಬ್ಬರದಿಂದಲೇ ಆರಂಭಿಸಿದಂತ ಸಂಜು ಸ್ಯಾಮ್ಸನ್ 4 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯದಲ್ಲಿ ಶತಕ ಸಿಡಿಸಿ ಮಿಂಚಿದ್ರು. ಆದ್ರೆ ನಂತರ ದಿಢೀರ್ ಫಾರ್ಮ್ ಕಳ್ಕೊಂಡಿದ್ದಾರೆ. ಸರಣಿಯ 2ನೇ ಪಂದ್ಯದಲ್ಲಿ ಖಾತೆ ತೆರೆಯದಂತ ಸಂಜು ಸರಣಿಯ 3ನೇ ಪಂದ್ಯದಲ್ಲೂ ಕೂಡ 0 ಸುತ್ತಿದ್ರು. ಇದರೊಂದಿಗೆ ಬೇಡದ ದಾಖಲೆಯನ್ನು ಕೂಡ ತಮ್ಮದಾಗಿಸಿಕೊಂಡ್ರು. ಸಂಜು ಸ್ಯಾಮ್ಸನ್ T20ಯಲ್ಲಿ ಇದುವರೆಗೆ ಟೀಂ ಇಂಡಿಯಾ ಪರ 32 ಇನ್ನಿಂಗ್ಸ್ಗಳನ್ನು ಆಡಿದ್ದು ಈ ಟೈಮಲ್ಲಿ 6 ಬಾರಿ ಖಾತೆ ತೆರೆಯದೆ ಔಟ್ ಆಗಿದ್ದಾರೆ. ಈ ವರ್ಷ 5 ಬಾರಿ 0ಗೆ ಔಟ್ ಆಗಿದ್ದಾರೆ. ಈ ಮೂಲಕ 1 ವರ್ಷದಲ್ಲಿ 5 ಸಲ ಖಾತೆ ತೆರೆಯದೆ ಔಟ್ ಆದ ಭಾರತದ ಮೊದಲ ಬ್ಯಾಟ್ಸ್ಮನ್ ಎಂಬ ಬೇಡದ ದಾಖಲೆ ಸಂಜು ಪಾಲಾಗಿದೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಶೂನ್ಯಕ್ಕೆ ಔಟ್ ಆದ ಭಾರತೀಯ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಸಂಜು ಸ್ಯಾಮ್ಸನ್ ಈಗ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮೊದಲ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಇದ್ರೆ 12 ಬಾರಿ 0ಯನ್ನು ಸುತ್ತಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ 7 ಸಲ 0ಗೆ ಔಟ್ ಆಗುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಒಟ್ಟಿನಲ್ಲಿ 22 ವರ್ಷದ ಯುವ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ರೋಚಕ ಶತಕದಿಂದ ಭಾರತ 3ನೇ ಪಂದ್ಯವನ್ನ ಗೆದ್ದುಕೊಂಡಿದೆ. ಈ ಮೂಲಕ 4 ಪಂದ್ಯಗಳ ಸರಣಿಯಲ್ಲಿ 2-1 ಅಂತರದಿಂದ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಕೊನೆ ಪಂದ್ಯ ನವೆಂಬರ್ 15ರಂದು ನಡೆಯಲಿದ್ದು ಈ ಪಂದ್ಯವನ್ನ ಗೆದ್ದರೆ ಭಾರತ ಸರಣಿಯನ್ನ ಕೈವಶ ಮಾಡಿಕೊಳ್ಳಲಿದೆ.
ಇಲ್ಲದೇ ಇದ್ರೆ ಸರಣಿ ಡ್ರಾ ಆಗಲಿದೆ. ಸೊ ನಿಮ್ಮ ಪ್ರಕಾರ ಕೊನೆ ಪಂದ್ಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅಥವಾ ಮೂರನೇ ಪಂದ್ಯದಲ್ಲಿ ಇದ್ದಂತಹ ಪ್ಲೇಯಿಂಗ್ 11 ಅನ್ನೇ ಕಣಕ್ಕಿಳಿಸಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.